ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸುಂದರಕಾಂಡದ ಮುಂದುವರಿದ ಭಾಗವನ್ನು ನೋಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರತ ವಕ್ತ್ರಾದ್ಯಾಃ ಪಾರಿಷದ್ಯಾಪರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪದಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದಿನ ಸಂಚಿಕೆಯಲ್ಲಿ ಯಾವ ರೀತಿಯಲ್ಲಿ ಸೀತಾಮಾತೆ ರಾವಣನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡುತ್ತಾ ಒಂದು ಹುಲ್ಲು ಕಡ್ಡಿಯನ್ನು ಎತ್ತಿ ಹಿಡ್ಕೊಂಡು ತಾನು ಸಂವಾದ ಮಾಡಿದಳು ಅನ್ನುವನ್ನು ಶುರು ಮಾಡಿದ್ವಿ. ಅದರಲ್ಲಿ ಮೊದಲನೆಯದಾಗಿ, ನೀನೊಬ್ಬ ರಾಜ, ದೃಷ್ಟನೋ ಒಳ್ಳೆಯವನೋ, ಆದರೆ ರಾಜನಿಗೆ ಕೊಡುವ ರಾಜಮರ್ಯಾದೆ ಇದೊಂದು ಆಸನ ಅಂತ ಹೇಳಿ ಒಂದು ಹುಲ್ಲನ್ನು ಹಾಕ್ತಾನೆ. ಆಮೇಲೆ ಪರಪುರುಷನ ಜೊತೆಯಲ್ಲಿ ಮಾತನಾಡಬಾರ್ದು, ಮಧ್ಯವರ್ತಿ ಇರಬೇಕು ಅನ್ನುವುದಕ್ಕೋಸ್ಕರ ಒಂದು ಹುಲ್ಲನ್ನು ಎತ್ತಿ ಹಾಕ್ತಾಳೆ. ಆಮೇಲೆ ನೀನೊಂದು ಹುಲ್ಲಿನ ಸಮಾನ ಅಂತ ಹೇಳಿ ಒಂದು ಹುಲ್ಲನ್ನು ಹಾಕ್ತಾಳೆ. ಇದೆಲ್ಲ ವ್ಯಾಖ್ಯಾನಕಾರರು ಹೇಳಿರ್ತಕ್ಕಂತಹ ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಹೇಳೋದು. ಆಮೇಲೆ ನಿನಗೆ ಬುದ್ಧಿವಾದವನ್ನು ರಾಮ ಹೇಳ್ತಾನೆ. ನೀವೊಂದು ಸಮುದ್ರದಲ್ಲಿ, ಅವನು ಕರುಣಾ ಸಮುದ್ರ, ಅವನು ಒಂದು ಸಮುದ್ರದಲ್ಲಿ ಒಂದು ಪದಾರ್ಥವನ್ನು ಹಾಕಿದರೆ ಯಾವ ರೀತಿಯಲ್ಲಿ ಅದನ್ನು ಹೊರಗೆ ಹಾಕುತ್ತೋ ಆ ರೀತಿ ನಿನ್ನ ಕೆಟ್ಟ ಗುಣಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಅವನು ನಿನಗೆ ಶರಣಾಗತಿಯನ್ನು ಕೊಡ್ತಾನೆ ಅಂತ ಹೇಳೋದು. ಅಲ್ಲಿಂದ ಮುಂದಕ್ಕೆ ಹೋದರೆ, ನೀನು ನನಗೆ ಎಲ್ಲ ಆಸ್ತಿಗಳನ್ನು, ರಾಣಿ ಸಂಪತ್ತು, ಐಶ್ವರ್ಯವೆಲ್ಲ ಕೊಡ್ತೀನಿ, ನನ್ನ ಪಟ್ಟದ ರಾಣಿಯಾಗು ಅಂತ ನೀ ಕೇಳಿದ್ದೆಯಲ್ಲ, ನಿನ್ನ ಆಸ್ತಿ, ನಿನ್ನ ಅಂತಸ್ತು, ನಿನ್ನ ಎಲ್ಲವನ್ನು ಕೂಡ ನಾನು ಒಂದು ತೃಣವೆಂದು ಭಾವಿಸ್ತೀನಿ ಅಂತ ಹೇಳಿ ಒಂದು ತೃಣ ಅಂತ ಹೇಳಿ ಹಾಕೋದು. ನನ್ನ ಶರೀರವನ್ನೇ ಒಂದು ಹುಲ್ಲು ಅಂತ ತಿಳ್ಕೊಂಡು ನಾನು ಭಸ್ಮ ಮಾಡಿ ನನ್ನ ಶರೀರವನ್ನೇ ನಾನು ಕಳ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ, ಆದರೆ ನಿನ್ನ ಆಸೆ ಯಾವಾಗಲೂ ನೆರವೇರೋದಿಲ್ಲ ಅಂತ ಹೇಳ್ತಕ್ಕಂಥ ಅರ್ಥದಲ್ಲಿ ಒಂದು ಹುಲ್ಲು. ಮತ್ತು ಯಾವ ರೀತಿಯಲ್ಲಿ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯ ಆಸ್ಥಾನದಲ್ಲಿ 3 ಅಡಿ ಜಾಗವನ್ನು ಕೇಳಿದಂತಹ ವಾಮನನಿಗೆ ಜಾಗವನ್ನು ಕೊಡ್ತೇನೆ ಎಂದಾಗ ಸಾಮಾನ್ಯವಾಗಿ ಕೊಡೋದಕ್ಕೆ ಬರೋದಿಲ್ಲಪ್ಪ, ನೀರು ಎಳ್ಳನ್ನು ಹಾಕಿ ನೀನು ದಾನವನ್ನು ಕೊಡಬೇಕು ಅಂತ ಹೇಳಿದಾಗ ಅವನ ಹೆಂಡತಿ ವಿಂಧ್ಯಾವಳಿ ನೀರನ್ನು ಹಾಕ್ತಾಳೆ. ಆ ನೀರನ್ನು ಹಾಕಬೇಕಾದರೆ ಆ ನೀರನ್ನು ಹಾಕ್ತಕ್ಕಂತಹ ಪಾತ್ರೆಯ ಆ ಕೊಳವೆಯಲ್ಲಿ ಶುಕ್ರಾಚಾರ್ಯರು ಹೋಗಿ ಸೇರ್ಕೊಂಡು ಬಿಟ್ಟಿರ್ತಾರೆ. ಆ ಶುಕ್ರಾಚಾರ್ಯರು ಇವನು ಪರಮಾತ್ಮ ಶ್ರೀಮನ್ನಾರಾಯಣ ಆಸ್ತಿಯನ್ನೆಲ್ಲ, ಇವನ ದೇಶವನ್ನೆಲ್ಲ ನುಂಗಿಬಿಡ್ತಾನೆ ಅನ್ನುವ ಭಯದಲ್ಲಿ ಆ ನೀರೇ ಹೋಗಬಾರ್ದು ಅಂತ ಹೇಳಿ ಒಳಗೆ ಹೋಗಿ ಸೇರಿಕೊಂಡಿರ್ತಾನೆ. ಆದರೆ ಈ ದರ್ಬೆ ಕೈನಲ್ಲಿ ಒಂದು ಪವಿತ್ರ ಅಂತ ದರ್ಬೆಯನ್ನು ಹಾಕ್ಕೊಳ್ತಾರ, ಆ ಹುಲ್ಲಿನಿಂದ ಹೀಗೆ ಚುಚ್ಚುತ್ತಾನಂತೆ ವಾಮನ. ಆವಾಗ ಶುಕ್ರಾಚಾರ್ಯರ ಕಣ್ಣು ಹೋಯಿತು, ಮತ್ತು ನೀರು ಬಂತು. ಅವನು ಪರಮಾತ್ಮ ಆಕ್ರಮಿಸಿಕೊಂಡ. ಅದೇ ರೀತಿಯಲ್ಲಿ ಈ ಹುಲ್ಲೇ ಸಾಕು ನಿನ್ನ ನಾಶಕ್ಕೆ ಅನ್ನೋ ಅರ್ಥದಲ್ಲಿ ಆ ಹುಲ್ಲನ್ನು ಒಂದು ತೆಗೆದು ಹಾಕ್ತಾಳಂತೆ. ಬೇರೆಯವರ ಹೆಂಡತಿಗೆ ನೀನು ಆಸೆ ಪಟ್ಟೆ, ನೀನೊಬ್ಬ ಮೃಗ, ಈ ಮೃಗಕ್ಕೆ ಇದೊಂದು ಹುಲ್ಲು ತಗೋ ಅಂತ ಹೇಳಿ ಆ ಹುಲ್ಲನ್ನು ಹಾಕಿದ್ಲಂತೆ. ಮತ್ತು ಕಾಕಾಸುರ ಸೀತೆಗೆ ತೊಂದರೆಯನ್ನು ಕೊಟ್ಟಾಗ ಒಂದು ಹುಲ್ಲನ್ನು ರಾಮ ಬ್ರಹ್ಮಾಸ್ತ್ರವಾಗಿ ಅದರ ಹಿಂದೆ ಬಿಡ್ತಾನೆ. 3 ಲೋಕವನ್ನೂ ಸುತ್ತಿ ಕಡೆಗೆ ಎಲ್ಲಿಯೂ ರಕ್ಷಣೆ ಸಿಕ್ಕದೆ ರಾಮನನ್ನೇ ತಮೇವ ಶರಣಂಗತಃ, ಅವನನ್ನೇ ಶರಣಾಗತಿ ಮಾಡ್ತಾನೆ, ಅವನನ್ನು ಕ್ಷಮಿಸ್ತಾನೆ ಭಗವಂತ. ಆದ್ದರಿಂದ ಈ ಹುಲ್ಲೇ ನಿನಗೆ ಬ್ರಹ್ಮಾಸ್ತ್ರವಾಗಿ ನಿನ್ನ ಸರ್ವನಾಶವಾಗುತ್ತೆ ಅನ್ನುವ ಅರ್ಥದಲ್ಲಿ ಒಂದು ಹುಲ್ಲನ್ನು ಹಾಕ್ತಾಳೆ. ಯಾವ ರೀತಿಯಲ್ಲಿ ಸಮುದ್ರದಲ್ಲಿ ಒಂದು ಪದಾರ್ಥವನ್ನು ಹಾಕಿದರೆ ಅದು ಬದಿಗೆ ಒತ್ತಿ ಬಿಡುತ್ತೋ ಅದೇ ರೀತಿ ನಿನ್ನ ಕೆಟ್ಟ ಗುಣಗಳನ್ನೆಲ್ಲ ಬದಿಗಿತ್ತಾನೆ, ನೀನು ಹೋಗು, ಶರಣು ಹೋಗು ಅನ್ನೋ ಅರ್ಥದಲ್ಲಿಯೂ ಹಾಕ್ತಾನೆ. ಮತ್ತು ನನ್ನ ಜೀವನವನ್ನೇ ನಾನು ಬೇಕಾದರೆ ಬಿಟ್ಟು ಬಿಡ್ತೇನೆ, ಆದರೆ ನಿನ್ನ ಆಸೆಗೆ ಯಾವತ್ತೂ ನಾನು ಸಿಗುವುದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಹುಲ್ಲನ್ನು ಹಾಕ್ತಾನೆ ಅಂತ ಹೇಳಿ, ಇದೇ ರೀತಿಯಲ್ಲಿ ರಾಮಚರಿತ ಮಾನಸದಲ್ಲಿ ಇನ್ನೊಂದನ್ನು ಹೇಳ್ತಾರೆ. ಏನೆಂದರೆ, ಸೀತಾಮಾತೆ ಅಯೋನಿಜೆ, ಭೂಮಿಯಲ್ಲಿ ಹುಟ್ಟಿದವಳು. ಆ ಭೂಮಿಯಲ್ಲಿ ಹುಟ್ಟಬೇಕಾದರೆ ಈ ಹುಲ್ಲು ಕೂಡ ಭೂಮಿಯಲ್ಲೇ ಹುಟ್ಟುತ್ತದಲ್ಲ. ಇವರಿಬ್ಬರ ಸಂಬಂಧ ಅಣ್ಣ ತಂಗಿಯ ಸಂಬಂಧ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ,
ಭೂಮಿಯಲ್ಲಿ ಹುಟ್ಟಿದವಳು ಸೀತೆ, ಭೂಮಿಯಲ್ಲಿ ಹುಟ್ಟಿದ್ದು ಹುಲ್ಲು. ನಮ್ಮಲ್ಲಿ ಸೋದರ ಬಿದಿಗೆ ಅಂತ ಮಾಡ್ತೀವಿ, ಮತ್ತು ರಕ್ಷಾಬಂಧನ ಅಂತ ಹೇಳಿ. ಈ ಪ್ರಪಂಚದಲ್ಲಿ ಯಾವುದಾದರೂ ಒಂದು ಶಕ್ತಿ ತಂಗಿಯನ್ನು ಕಾಯುತ್ತೆ ಅಂದರೆ ಅದು ಅಣ್ಣ ಅಥವಾ ತಮ್ಮ ಅನ್ನುವ ಭಾವನೆಯಲ್ಲಿ ಈ ರಕ್ಷಾಬಂಧನವನ್ನು ಕಟ್ಟೋದು. ನಿನ್ನ ಕಷ್ಟ ಕಾಲಕ್ಕೆ ನಾನು ಬಂದು ಒದಗ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅನ್ನುವ ರೀತಿಯಲ್ಲಿ. ಈ ಹುಲ್ಲು ನನ್ನ ತಮ್ಮ ಅಥವಾ ನನ್ನ ಅಣ್ಣ, ಇವನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಸಂಹಾರ ಮಾಡ್ತಾನೆ, ಕಾಕಾಸುರನ್ನ ಸಂಹಾರ ಮಾಡಿದ ರೀತಿಯಲ್ಲಿ ನಿನ್ನನ್ನು ಸಂಹಾರ ಮಾಡ್ತಾನೆ ಅಂತ ಒಂದು ಹುಲ್ಲನ್ನು ಎತ್ತಿ ಹಾಕಿದಳು ಅನ್ನುವ ಅರ್ಥದಲ್ಲಿ ಹೇಳ್ತಾನೆ. ಆಗ ರಾವಣ ಏನು ಮಾಡ್ತಾನೆ, ಇವಳಿಗೆ 2 ತಿಂಗಳು ಗಡುವನ್ನು ಕೊಡ್ತೇನೆ, ಇವಳ ಮಾತನ್ನು ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ಅವನಿಗೆ ಕಷ್ಟವಾಗುತ್ತೆ, ಯಾವಾಗ ಬಂದರೂ ಇದೇ ಮಾತಾಡ್ತೀಯ ನೀನು, 2 ತಿಂಗಳು ಗಡುವನ್ನು ಕೊಡ್ತೇನೆ, 2 ತಿಂಗಳು ಒಳಗಡೆಯಲ್ಲಿ ನೀನು ನನಗೆ ಸಿಕ್ಕದೆ ಹೋದರೆ, ನನ್ನ ಸತಿಯಾಗದೆ ಹೋದರೆ, ನನ್ನನ್ನು ಜೊತೆ ಸೇರದೆ ಹೋದರೆ ಆಹಾರವನ್ನಾಗಿ ನಾನು ಸೇವಿಸಿ ಬಿಡ್ತೇನೆ, ಎಲ್ಲರಿಗೂ ಹಂಚಿಬಿಡ್ತೇನೆ ಅಂತ ಹೇಳ್ತಾನೆ. ಹೇಳಿಬಿಟ್ಟು ತಾನು ಹೊರಟು ಹೋಗ್ತಾನೆ. ಹೊರಟು ಹೋದರೆ ಇಲ್ಲಿ ಸೀತೆಗೆ ಮಹಾ ವ್ಯಥೆ ಆಗುತ್ತೆ, ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಯಾತಕ್ಕೆ ಈ ಭಗವಂತ ಇನ್ನೂ ಬರಲೇ ಇಲ್ಲ ನನ್ನನ್ನು ನೋಡೋದಕ್ಕೆ, ರಾಮ ನನ್ನನ್ನು ಇಷ್ಟು ಕಡೆಗಾಣಿಸಿಬಿಟ್ನಲ್ಲ. ಕಿನ್ನು ತತ್ಕಾರಣೇನ ರಾಮೋ ದೃಢ ಪರಾಕ್ರಮ ರಾಕ್ಷಸ ಪರಿವೃತ್ತ ಭಾರ್ಯಾಂ ಇಷ್ಟ ನಾಭಿಪದ್ಯತ. ನಾನು ಇಷ್ಟು ಕಷ್ಟದಲ್ಲಿರತಕ್ಕಂತಹ ನನ್ನ ಹೆಂಡತಿಯನ್ನು ನೋಡೋದಕ್ಕೆ ಆ ರಾಮ ಯಾಕೆ ಇನ್ನೂ ಬರಲಿಲ್ಲ ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾಳೆ ಅಂತೆ. ಜಾನನ್ನಪಿ ಹಿ ತೇಜಸ್ವಿ ದರ್ಶನಂ ಮರ್ಶಯಿಷ್ಯತಿ. ಏನಾದರೂ ತಿಳಿದು ಬರ್ತಾ ಇಲ್ವೇ, ನಾನೊಂದು ಅಪಚಾರವನ್ನು ಮಾಡಿದ್ದೇನೆ ಅನ್ನುವ ಉದ್ದೇಶಕ್ಕೆ ಅವನು ಬರಲಿಲ್ವೋ ರಾಮ? ಯಾಕೆ ಅಂದರೆ ರಾಮನಿಗೆ ಲಕ್ಷ್ಮಣ ಬಹಳ ಪ್ರಿಯವಾದವನು. ಆ ಲಕ್ಷ್ಮಣನನ್ನು ದೂಷಿಸಿದ್ಲು. ನನ್ನ ಮೇಲಿನ ಮೋಹಕ್ಕೋಸ್ಕರ ನೀನು ಹಾ ಲಕ್ಷ್ಮಣ ಹಾ ಸೀತೆ ಅಂತ ಕೂಗಿದಾಗ ಆ ಮಾಯಾಮೃಗ ನೀನು ಹೋಗಲಿಲ್ಲ ಅಂತ ಹೇಳಿ ದೂಷಿಸಿ ಲಕ್ಷ್ಮಣನನ್ನು ಅಲ್ಲಿಂದ ಹೊರಗೆ ಹೋಗುವ ರೀತಿ ಮಾಡಿದ್ಲಲ್ಲ, ಆ ದೂಷಣೆ ಕೇಳಿ ತಿಳಿದು ಏನಾದರೂ ಉದ್ದೇಶಪೂರ್ವಕವಾಗಿಯೇ ರಾಮ ಬರ್ತಾ ಇಲ್ವೋ ಅಂತ ಕೂಡ ಆಲೋಚನೆಯನ್ನು ಮಾಡ್ತಾಳೆ ಸೀತಾದೇವಿ. ಹೀಗೆ ಆಲೋಚನೆ ಮಾಡಿ ನಾನು ಬಹಳ ವ್ಯಥಿತಳಾಗಿರ್ತಾಳೆ. ಆ ಶಿಂಶುಪ ವೃಕ್ಷದ ಮರದ ಕಡೆಗೆ ಬರ್ತಾ ಇರ್ತಾಳೆ. ಅಷ್ಟು ಹೊತ್ತಿಗೆ ಅವಳ ಸ್ನೇಹಿತೆ ತ್ರಿಜಟೆ ಅಂತ ಹೇಳಿ, ತ್ರಿಜಟೆ ಮತ್ತು ಅನಲೆ ಅಂತ ಇಬ್ಬರು ಸೋದರಿಯರು ವಿಭೀಷಣನ ಮಕ್ಕಳು. ತ್ರಿಜಟೆ ತುಂಬ ಒಳ್ಳೆಯವಳು. ಅವಳು ನೋಡಿ, ಸಾಮಾನ್ಯವಾಗಿ ತಂದೆ ಒಳ್ಳೆಯವರಾದರೆ, ತಾಯಿ ಒಳ್ಳೆಯವರಾದರೆ ಮಕ್ಕಳು ಒಳ್ಳೆಯವರಾಗಿಯೇ ಬೆಳೀತಾರೆ. ಇನ್ನೇನೋ ಒಂದು ಋಣಾನುಬಂಧ ಅಥವಾ ಒಂದು ಭಗವದ್ ವಿಶೇಷಗಳೇ ಏನಾದ್ರು ಇದ್ದು ಅವರು ಯಾವುದಾದ್ರು ಕೆಟ್ಟ ದಾರಿಯಲ್ಲೇ ಹೋಗಬೇಕು ಅನ್ನೋದು ಬಿಟ್ಟರೆ, ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಯರು ಒಳ್ಳೆಯವರಾಗಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡ್ರೆ ಮಕ್ಕಳುಗಳು ಕೂಡ ಅದೇ ರೀತಿಯಲ್ಲೇ ಬೆಳೀತಾರೆ. ಹಾಗಾಗಿ ಈ ತ್ರಿಜಟೆ ಕೂಡ ಒಳ್ಳೆಯವಳು. ಆ ತ್ರಿಜಟೆ ಹೇಳ್ತಾಳೆ, ಅಮ್ಮ ಯೋಚನೆ ಮಾಡಬೇಡ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ರಾವಣ ಕೆಂಪು ಬಟ್ಟೆಯನ್ನು ಧರಿಸಿಕೊಂಡು ಅಂಜಲಿಬದ್ಧನಾಗಿ ಕೈಯಿನಲ್ಲಿ ಎಣ್ಣೆಯನ್ನು ಹಿಡಿದುಕೊಂಡು ಹೇಸರುಗತ್ತೆಗಳು ಎಳೆದಂತಹ ರಥದಲ್ಲಿ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ದ. ಅಂದರೆ ದಕ್ಷಿಣ ದಿಕ್ಕಿಗೂ ಅಂದರೆ ನಾವು ಸಾಮಾನ್ಯವಾಗಿ ಸಿಂಬಾಲಿಕ್ಕಾಗಿ ಈ ಶ್ರಾದ್ದ ಕರ್ಮಗಳನ್ನು ಮಾಡಬೇಕಾದ್ರೆ ದಕ್ಷಿಣಕ್ಕೆ ಮಾಡೋದು, ಸಾಮಾನ್ಯವಾಗಿ ಅದು ಪಿತೃಲೋಕಕ್ಕೆ ಹೋಗುವುದು ಅನ್ನೋ ಉದ್ದೇಶ ಅದು. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದ ಅನ್ನೋದನ್ನು ನಾನು ನೋಡಿದ್ದೇನೆ. ದುರ್ಗಂಧಂ ದುಸ್ಸಹಂ ಘೋರಂ ತ್ರಿಮಿರಂ ನರಕೋಪಮಂ ಮಲಪಂಕಂ ಪ್ರವಿಶ್ಯಾಶು ಮಗ್ನಂ ಶಸ್ತ್ರ ಸ ರಾವಣ. ಅಂದರೆ ಅಸಾಧ್ಯವಾದ ದುರ್ಗಂಧವಾದಂತಹ ಮೈಯಿನಿಂದ ಕೂಡಿದ್ದ, ಅಸಾಧ್ಯವಾದ ದುರ್ಗಂಧ ಅವನ ಶರೀರದಿಂದ ಬರ್ತಾ ಇತ್ತು. ಗಾಢಾಂಧಕಾರದ ಕೂಡಿದಂತಹ ನರಕದಂತಹ ಒಂದು ದೊಡ್ಡ ಕೊಳಚೆ ಗುಂಡಿ ಒಳಗಡೆ ಬಿದ್ದು ರಾವಣ ಮುಳುಗಿ ಹೋಗ್ತಾ ಇದ್ದದನ್ನು ನಾನು ಕಂಡೆ ಅಂತ ಹೇಳಿ ಅವಳು, ಅಂದರೆ ರಾವಣನ ಅಂತ್ಯವನ್ನು ನಾನು ನೋಡಿದೆ ಅನ್ನುವ ಉದ್ದೇಶದಲ್ಲಿ ಅವಳು ಹೇಳ್ತಾಳೆ. ಯದಿ ತತ್ತತ್ಯ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅವಳ ಸಖಿಯರಿಗೆಲ್ಲ ಹೇಳ್ತಾರೆ. ಅವರೆಲ್ಲ ಯಾವಾಗ ರಾವಣ ಹೇಳ್ತಾನೆ ನಿನ್ನನ್ನು ಹುರಿದು ಉಪ್ಪಿನಕಾಯಿ ಹಾಕಿಬಿಡ್ತೀನಿ, ನಿನ್ನನ್ನು ತಿಂದು ಹಾಕಿಬಿಡ್ತೀವಿ ಅಂತ ಹೇಳಿದಾಗ ಒಬ್ಬಳು ರಾಕ್ಷಸಿ ಹೇಳ್ತಾಳಂತೆ, ನನಗೆ ಈ ಕೈ ಇರಲಿ, ತುಂಬ ಸುಂದರವಾಗಿದೆ, ನಾನು ಈ ಕೈಯಿನ ಮಾಂಸ ತಿಂತೀನಿ. ಇನ್ನೊಬ್ಬಳು ಕಾಲು, ಇನ್ನೊಬ್ಬಳು ಈ ಥರ ಹೇಳ್ತಾ ಇರ್ತಾರಲ್ಲ, ಅವರಿಗೆಲ್ಲ ಹೇಳ್ತಾಳಂತೆ, ನೋಡು ಇದೇ ಸೀತೆ, ರಾವಣ ಆ ರೀತಿ ಹೋಗ್ತಾ ಇದ್ದಾನೆ, ಆದರೆ ಇದೇ ಸೀತೆ ಹಂಸಗಳು ಎಳೆದಂತಹ ರಥದಲ್ಲಿ
ರಾಮನ ಜೊತೆಯಲ್ಲಿ ಕುಳಿತುಕೊಂಡು ಅಯೋಧ್ಯೆಯ ಕಡೆಗೆ ಹೋಗ್ತಾ ಇದ್ದದನ್ನು ನಾನು ಕಂಡೆ ಕನಸಿನಲ್ಲಿ. ನಾಳೆ ರಾವಣ ಹೋದಾಗ ನಮಗೆಲ್ಲ ಶಿಕ್ಷೆ ಆಗ್ತದೆ, ಇವಳಿಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀರಿ, ಈಗಲೇ ನಾವು ಅವರನ್ನು ಶರಣಾಗತಿ ಮಾಡೋಣ ಅಂತ ಹೇಳ್ತಾಳೆ. ಯಾರು? ತ್ರಿಜಟೆ. ಆ ತ್ರಿಜಟೆ ಸೀತೆಯನ್ನು ನಾವು ಈಗಲೇ ಶರಣಾಗತಿ ಮಾಡೋಣ, ನಾಳೆ ರಾವಣನನ್ನು ಸಂಹಾರ ಮಾಡಿದಾಗ ನಮ್ಮ ರಕ್ಷಣೆಗಾಗಿ ಇವಳು ಬರ್ತಾಳೆ ಅಂತ ಹೇಳಿ ತ್ರಿಜಟೆ ಹೇಳಿದರೆ, ಅವರು ರಾಕ್ಷಸ ಬುದ್ಧಿ, ಅವರು ಮಾಡುವುದಿಲ್ಲ, ಅವರು ಶರಣಾಗತಿಯನ್ನು ಮಾಡೋದಿಲ್ಲ, ಏನು ಹೇಳೋದಿಲ್ಲ. ಆದರೆ ಸೀತಾಮಾತೆ ಎಂಥ ಧಾರಾಳಿ, ತಾಯಿ ಬುದ್ಧಿ. ನಾನು ಹೇಳಿದ್ನಲ್ಲ, ತಾಯಿತನ ಅನ್ನತಕ್ಕಂಥದ್ದು ಎಷ್ಟು ವಿಶೇಷ ಅಂದರೆ, ಲಕ್ಷ ತಪ್ಪು ಮಾಡಿದ್ರೂ ಮಕ್ಕಳನ್ನ, ಇವಾಗ ಅವಳು ಲೋಕಮಾತೆ, ಇವರೆಲ್ಲರೂ ಮಕ್ಕಳ ಲೆಕ್ಕನೇ ಅವಳಿಗೆ. ಅವಳು ಒಂದು ಮಾತನ್ನು ಹೇಳ್ತಾಳಂತೆ, ಅವೋಚತ್ ಯದಿ ತತ್ತತ್ಯ ಭವೇಯಂ ಶರಣಂ ಹಿವ ಶರಣಂ ವಿವಹ ಅಂತ ಹೇಳಿ. ಅಂದರೆ ಒಂದು ವೇಳೆ ನೀನು ಹೇಳಿದ್ದು ಸತ್ಯವೇ ಆದರೆ ನಾನು ಅಷ್ಟೂ ಜನಕ್ಕೆ ನಾನು ಶರಣಾಗತಿಯನ್ನು ಕೊಡ್ತೇನೆ, ಅವರಿಗೆ ಏನು ಅಭಯವನ್ನು ಕೊಡ್ತೇನೆ, ಏನೂ ಮಾಡೋದಿಲ್ಲ ಅಂತ ಹೇಳಿ. ಈ ತಾಯಿಯ ಮನಸ್ಸು ಎಂತಹದ್ದು! ಕೃಷ್ಣ ಏನು ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನನ್ನನ್ನೇ ನಂಬು, ಎಲ್ಲ ಧರ್ಮವನ್ನೂ ಬಿಡು, ನನ್ನನ್ನೇ ಹಿಂಬಾಲಿಸು, ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಕೃಷ್ಣ ಹೇಳಿದ. ರಾಮ ಏನು ಹೇಳಿದ? ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಒಂದು ಸತಿ ಒಳ್ಳೆಯ ಮನಸ್ಸಿನಲ್ಲಿ ನನ್ನನ್ನು ನಾನು ನಿನ್ನವನು ಅಂತ ಹೇಳಿದರೆ ಸಾಕು, ನಾನು ನಿನಗೆ ಅಭಯವನ್ನು ಕೊಡ್ತೇನೆ ಅಂತ ಹೇಳಿ ರಾಮ ಹೇಳ್ದ. ಆದರೆ ಈ ತಾಯಿ ಅವನಿಗಿಂತ ಒಂದು ಹೆಜ್ಜೆ ಮೇಲೆ ಏನು ಹೇಳ್ತಾಳೆ? ಅವರು ಇಂದು ಮಾಫಿಯನ್ನೇ ಕೇಳಲಿಲ್ಲ, ಅವರು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆಯನ್ನೂ ಯಾಚಿಸಲಿಲ್ಲ. ಒಂದು ವೇಳೆ ನೀನು ಹೇಳಿದ ಮಾತುಗಳು ಸರಿ ಇದ್ದರೆ, ಅವಳು ಕೇಳಿದರೂ ಸರಿ ಕೇಳದೇ ಇದ್ದರೂ ಸರಿ, ನಾನು ಅವರಿಗೆ ಅಭಯವನ್ನು ಕೊಡ್ತೇನೆ, ಶರಣಾಗತಿಯನ್ನು ಕೊಡ್ತೇನೆ ಅಂತ ಹೇಳಿ. ಇಡೀ ರಾಮಾಯಣದಲ್ಲಿ ಶರಣಾಗತಿ ಸೂತ್ರ ವಿಶೇಷವಾದದ್ದು. ಹೆಜ್ಜೆ ಹೆಜ್ಜೆಗೂ ನಾವು ಶರಣಾಗತಿಯನ್ನು ನೋಡಬೇಕು. ಇನ್ನು ಇದನ್ನು ನಿದರ್ಶನವಾಗಿ, ಈಗ ಈ ಮಾತನ್ನು ಹೇಳಿದ್ಲಲ್ಲ, ಇದರ ನಿದರ್ಶನವಾಗಿ ಮುಂದೆ ರಾವಣ ಸೋತು ಹೋಗ್ತಾನೆ, ಸತ್ತು ಹೋಗಿ ಸೀತೆಯನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹನುಮಂತ ಹೋಗ್ತಾನಂತೆ. ಅಪ್ಪ, ಅಲ್ಲಿ ಅಶೋಕವನದಲ್ಲಿ ಕುಳಿತಿರುವಂತಹ ಸೀತೆಯನ್ನು ಕರ್ಕೊಂಡು ಬಾ ಅಂತ ಹೇಳಿ ಹನುಮಂತನ ಕಳಿಸಿದಾಗ, ತಾಯಿ, ರಾವಣನನ್ನು ಸಂಹಾರ ಮಾಡಿದ, ನಿಮಗೆ ಇವತ್ತು ಈ ಅಶೋಕವನದಿಂದ ಮುಕ್ತಿ ಸಿಕ್ಕಿತು, ನಿಮ್ಮನ್ನು ಕರ್ಕೊಂಡು ಬರಕ್ಕೆ ಹೇಳಿದ್ದಾನೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ನೋವು ಕುದೀತಾ ಇದೆ. ಏನಪ್ಪ ಅಂದರೆ, ನಿಮಗೆ ಅಷ್ಟು ತೊಂದರೆ ಕೊಟ್ಟರಲ್ಲ ರಾಕ್ಷಸರು, ಇಷ್ಟೊಂದು ಈ 700 ಜನ ರಾಕ್ಷಸರನ್ನು ನಿಮಗೆ ಕಾವಲಾಗಿಟ್ಟು ನಿಮಗೆ ತೊಂದರೆ ಕೊಟ್ಟರಲ್ಲ, ಅವರನ್ನು ಒಬ್ಬೊಬ್ಬರನ್ನ ಇವಾಗ ನಾನು ಎಲ್ಲರೂ ಕೂಡ ಸಂಹಾರ ಮಾಡಿಬಿಟ್ಟು ಬರ್ತೇನೆ, ನೀನು ನನಗೆ ಅಪ್ಪಣೆ ಕೊಡು ತಾಯಿ ಅಂತ ಕೇಳಿದರೆ, ಇಲ್ಲಪ್ಪ, ನಾನು ಯಾವಾಗಲೂ ಅವರಿಗೆ ಅಭಯವನ್ನು ಕೊಟ್ಟುಬಿಟ್ಟಿದ್ದೇನೆ, ಅವರಿಗೇನು ಮಾಡೋದು ಬೇಡ ಅಂತ ಹೇಳಿ, ಅವ್ರದ್ದೇನೂ ತಪ್ಪಿಲ್ಲ, ರಾಕ್ಷಸ ರಾಮ ಹೇಳಿದಂಗೆ ಅವರು ಕೆಲಸ ಮಾಡಿದ್ದಾರೆ, ಅವರಿಗೆ ನಾವು ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಹೇಳಿ ಸೀತೆ ಹೇಳ್ತಾಳಂತೆ. ಅಂತಹ ಕರುಣಾಮಯಿ ತಾಯಿ. ಹಾಗಾಗಿ ನಾವು ಎಲ್ಲ ಸಮಯದಲ್ಲೂ ತಾಯಂದರ ವಿಶೇಷವಾಗಿ ಈ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಅಂದರೆ, ತಾಯಿ ಅನ್ನತಕ್ಕಂತಹ ವಸ್ತು ಇದೆಯಲ್ಲ, ಅದು ಅತ್ಯಮೂಲ್ಯವಾದ ವಸ್ತು. ಆ ವಸ್ತುವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರದು. ಅವರಿಗೆ ನೋವನ್ನು ಮನಸ್ಸಿನಲ್ಲಿ ನಾವು ಹುಟ್ಟಿಸಬಾರದು. ಅವ್ರಿಗೆ ನೋವು ಬಂದುಬಿಟ್ರೆ ನಮಗೆ ಶ್ರೇಯಸ್ಸಲ್ಲ. ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನೋ? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ ನಿತ್ಯದಾನವ ಮಾಡಿ ಫಲವೇನು? ಆ ತಾಯಂದರಿಗೆ ಮಾತ್ರ ನಾವು ಮನಸ್ಸನ್ನು ಯಾವ ರೀತಿಯಲ್ಲೂ ನೋಯಿಸಬಾರದು ಅನ್ನೋ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಹೀಗೆ ಅವಳಿಗೆ ಸೀತೆಗೆ ಪರಮ ದುಃಖವಾಗ್ಬಿಡುತ್ತೆ. ಬದುಕಿ ಪ್ರಯೋಜನವಿಲ್ಲ, ನಾನು ಪ್ರಾಣವನ್ನು ಕಳೆದುಕೊಂಡ್ಬಿಡ್ತೇನೆ
ಅಂತ ಹೇಳಿ ಶಿಂಶುಪ ವೃಕ್ಷದ ಕಡೆಗೆ ಬರ್ತಾಳೆ. ಉದ್ದವಾದ ಜಡೆ ಇರುತ್ತೆ. ಆ ಜಡೆಯನ್ನು ವೃಕ್ಷದ ಕೆಳಗಿರ್ತಕ್ಕಂತಹ ಕೊಂಬೆಗೆ ಸುತ್ತುತ್ತಾಳೆ. ಕುತ್ತಿಗೆಗೂ ಒಂದು ಸುತ್ತನ್ನು ಸುತ್ತುಕೊಳ್ತಾಳೆ. ಇನ್ನೇನು ಪ್ರಾಣವನ್ನು ಬಿಡಬೇಕು. ಅವಳು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಹನುಮಂತನ ಎದೆ ಢವ 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 ಅಂತ ಹೊಡ್ಕೊಳ್ತಾ ಇದೆ. ರಾಮನನ್ನು ಸೀತೆಯನ್ನು ಕರ್ಕೊಂಡು ಬಾ ಅಂತ ಕಳಿಸಿದ. ಇಲ್ಲಿ ನೋಡಿದರೆ ಈ ಅನರ್ಥವನ್ನು ಮಾಡ್ತಾ ಇದ್ದಾಳೆ. ಏನು ಮಾಡೋದು ಅಂತ ಹೇಳಿ ಅವನಿಗೆ ತಕ್ಷಣ ಏನಾದರೂ ಮಾಡಿ ಅವಳು ನೇಣು ಹಾಕ್ಕೊಳ್ಳೋದನ್ನು ನಿಲ್ಲಿಸಬೇಕು ಅನ್ನುವ ವಿಚಾರದಲ್ಲಿ ತಲೆ ಓಡುತ್ತಂತೆ. ನೋಡಿ, ಲುಕ್ ಎಟ್ ದಿ ಪ್ರೆಸೆನ್ಸ್ ಆಫ್ ಮೈಂಡ್. ಅವನ ಮನಸ್ಸಿನ ಆಲೋಚನೆಗಳನ್ನು ನಾವು ನೋಡಬೇಕು. ಎಷ್ಟು ಶೀಘ್ರ ಬುದ್ಧಿ, ನಾವು ಮೊದಲೇ ಹೇಳಿದ್ವಿ, ಎಂತಹ ಕ್ವಿಕ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಮತ್ತು ಅದರಂತೆ ನಡೆದುಕೊಳ್ಳುವ ಶಕ್ತಿ. ಆ ಶಕ್ತಿಯನ್ನು ನಾವು ಎಲ್ಲ ಸ್ಟೇಜ್ನಲ್ಲಿಯೂ ಗಮನಿಸಬೇಕು. ಎಲ್ಲರಿಗೂ ಕೂಡ, ವಿದ್ಯಾರ್ಥಿಯಾಗಲಿ ವ್ಯಾಪಾರಿಯಾಗಲಿ, ಅವರಿಗೂ ಸಹಾಯವಾಗ್ತಕ್ಕಂಥದ್ದು ಸರಿಯಾದ ಧರ್ಮದಲ್ಲಿದ್ದು ಸರಿಯಾದ ಆಲೋಚನೆಯನ್ನು ಮಾಡಿ ತಕ್ಷಣ ಕಾರ್ಯ ರೂಪಕ್ಕೆ ತರತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ಅದು ನಮ್ಮನ್ನು ಎಂತಹ ಸಮಯದಲ್ಲಿಯೂ ಕೂಡ ಉಳಿಸಿಬಿಡ್ತದೆ. ಅವನು ಆಲೋಚನೆ ಮಾಡ್ತಾನೆ, ಏನಪ್ಪ ಮಾಡಲಿ, ಈಗ ಸೀತೆಯನ್ನು ಮಾತಾಡಿಸಬೇಕು. ಹೇಗೆ ಇವಳನ್ನು ಮಾತನಾಡಿಸಿ ನಾನು ತಕ್ಷಣಕ್ಕೆ ಸೀತಾಮಾತೆಯನ್ನು ತಕ್ಷಣಕ್ಕೆ ಅವಳು ಈ ಸಾಮಾನ್ಯವಾಗಿ ಏನಾಗತ್ತೆ ಅಂದರೆ, ಈ ಪ್ರಾಣತ್ಯಾಗ ಮಾಡ್ತಕ್ಕಂಥವ್ರು, ಸೂಯಿಸೈಡಲ್ ಟೆಂಡೆನ್ಸಿ ಅಂತ ಏನು ಹೇಳ್ತೀವಿ, ಯಾರು ತನ್ನ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗ್ತಾರೆ, ಅವರು ಸಾಮಾನ್ಯವಾಗಿ ಬಹಳ ಬೇಗ ನಿರ್ಣಯಕ್ಕೆ ಬಂದುಬಿಟ್ಟು ಒಂದು 5 ನಿಮಿಷದ ಒಳಗಡೆಯಲ್ಲಿ ಅವರ ಎಲ್ಲ ಕೆಲಸವನ್ನು ಮುಗಿಸಿಬಿಡ್ತಾರೆ. ಅವರನ್ನು ಆ 5 ನಿಮಿಷ ಡಿಸ್ಟರ್ಬ್ ಮಾಡಿದರೆ ಅವರು ಆ ಕೆಲಸದಿಂದ ದೂರ ಉಳಿತಾರೆ. ಇದು ಸಾಮಾನ್ಯವಾಗಿ ಡಾಕ್ಟರ್ಗಳು ಹೇಳ್ತಕ್ಕಂಥದ್ದು, ಜನಗಳ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರವೂ ಕೂಡ. ತಕ್ಷಣ ಹನುಮಂತ ಯೋಚನೆ ಮಾಡ್ತಾನೆ, ಯಾವ ರೀತಿ ಇವಳನ್ನು ಮಾತಾಡಿಸಬೇಕು ನಾನಿವಾಗ. ಎದುರುಗಡೆ ಹೋಗಿ ನಿಂತ್ಕೊಂಡು ಮಾತನಾಡಿದರೆ ಇದು ಯಾವುದೋ ಕಪಿ ರಾಕ್ಷಸ ರಾವಣನ ದೂತನೇ ಇರಬೇಕು, ಕಪಿ ವೇಷದಲ್ಲಿ ಬಂದು ಮಾತನಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ನನ್ನ ಹತ್ರ ಮಾತನಾಡದೆ ನಾನು ಹೇಳಿದ ಮಾತಿಗೆ ಬೆಲೆ ಕೊಡದೆ ಇದ್ದಿರ್ಬೋದು. ಇನ್ನು ಯಾವ ಭಾಷೆಯಲ್ಲಿ ಮಾತನಾಡಬೇಕು? ಶುದ್ಧವಾದ ಸಂಸ್ಕೃತದಲ್ಲಿ ಮಾತನಾಡಿದರೆ, ರಾವಣ ಬ್ರಾಹ್ಮಣ, ಅಲ್ಲಿ ವೇದಗಳು ನಡೀತಾ ಇತ್ತು, ಶುದ್ಧ ಸಂಸ್ಕೃತ ವೇದಿಕ್ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು. ಹಾಗಾಗಿ ಆ ಬ್ರಾಹ್ಮಣರು ಮಾತಾಡ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡಿದರೆ ರಾವಣನೇ ಕಳಿಸಿದ್ದಾನೆ, ರಾವಣನೇ ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಅರ್ಥ ಬರ್ತದೆ. ಹಾಗಾಗಿ ಆ ಭಾಷೆ ಮಾತನಾಡಬಾರ್ದು. ಇನ್ನು ಯಾವ ಭಾಷೆಯಲ್ಲಿ ಮಾತನಾಡಬೇಕು ಅಂದರೆ, ಅಯೋಧ್ಯೆಯ ಜನರು ಮಾತನಾಡತಕ್ಕಂಥ ಅವಧಿ ಭಾಷೆಯಲ್ಲಿ ಮಾತನಾಡಬೇಕು ಅಂತ ಯೋಚನೆ ಮಾಡ್ತಾನಂತೆ. ಯೋಚನೆ ಮಾಡೋಕ್ಕೆ ಮೊದಲು ವಾಚಂಚೋದ ಹರಿಷ್ಯಾಮಿ ಮಾನುಷೀಮಿವ ಸಂಸ್ಕೃತಂ, ಮನುಷ್ಯರು ಮಾತನಾಡತಕ್ಕಂಥ ಸಂಸ್ಕೃತ ಅವಧಿ ಭಾಷೆಯಲ್ಲಿ ಮಾತನಾಡ್ತೇನೆ. ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಂ, ಬ್ರಾಹ್ಮಣರು ಮಾತನಾಡತಕ್ಕಂತಹ ಸಂಸ್ಕೃತವನ್ನು ಏನಾದರೂ ಮಾತನಾಡಿದರೆ ರಾವಣಂ ಮನ್ಯಮಾನಾಂ ಸೀತಾಭೀತಾ ಭವಿಷ್ಯತಿ, ರಾವಣ ನಾನು ಅಂತ ತಿಳ್ಕೊಂಡು ಸೀತೆ ಭಯಪಟ್ಟು ಬಿಡ್ತಾಳೆ, ನನ್ನನ್ನು ಮಾತನಾಡುವುದಿಲ್ಲ ಅಂತ ಹೇಳಿ, ನನ್ನ ಜೊತೆಯಲ್ಲಿ ಮಾತನಾಡುವುದಿಲ್ಲ, ಸಂಭಾಷಣೆ ಮಾಡುವುದಿಲ್ಲ ಅಂತ ಹೇಳಿ ತಾನು ಯೋಚನೆ ಮಾಡ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಏನು ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಲುಕ್ ಎಟ್ ಈಸ್ ಎಬಿಲಿಟಿ, ಅವನ ಶಕ್ತಿಯನ್ನು ನೋಡಿ, ಅವನ ಆಲೋಚನೆ ಎಷ್ಟು ಕ್ವಿಕ್ ಮೇಕಿಂಗ್ ಡಿಸಿಷನ್, ಮತ್ತು ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ಅನಲೈಸ್ ಮಾಡ್ತಾರೆ. ಇದಕ್ಕೆ ಡಾಕ್ಟರ್ಸ್ ಮೆಥಡ್ ಅಂತಾರೆ. ಸಾಮಾನ್ಯವಾಗಿ ಒಂದೇ ಕಾಯಿಲೆಗೆ 10 ಔಷಧಿಗಳಿರುತ್ತೆ. ಆ ಒಂದೇ ಸಿಂಪ್ಟಮ್ಸ್ ಇರ್ತಕ್ಕಂಥ 10 ಕಾಯಿಲೆಗಳಿರ್ತದೆ. ಅದಕ್ಕೆ ಯಾವುದಲ್ಲ ಅಂತ ತೆಗೆದಿಟ್ಟು ಯಾವುದನ್ನು ಔಷಧಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅದೇ ರೀತಿಯಲ್ಲಿ ಯಾವ ಭಾಷೆಯಲ್ಲಿ ಮಾತನಾಡಬಾರ್ದು, ಯಾವ ಭಾಷೆಯಲ್ಲಿ ಮಾತನಾಡಿದರೆ ಏನು ತೊಂದರೆ ಆಗುತ್ತೆ, ಈ ಭಾಷೆ ಸರಿಯಾಗಿರುತ್ತೆ ಅಂತ ತೀರ್ಮಾನ ಮಾಡಿ ಮನುಷ್ಯರು ಮಾತನಾಡತಕ್ಕಂಥ ಅವಧಿ ಭಾಷೆಯಲ್ಲಿ ತಾನು ರಾಮಾಯಣದ ಅವಳಿಗೆ ತಿಳಿದಂತಹ ಕಥೆಯನ್ನು 10 ಶ್ಲೋಕದಲ್ಲಿ ಹೇಳಿಬಿಡ್ತಾನೆ. ಇಡೀ ರಾಮಾಯಣವನ್ನು 10 ಶ್ಲೋಕದಲ್ಲಿ ಹೇಳಿ ಮುಗಿಸ್ತಾನೆ. ಅಂದರೆ ಅವಳಿಗೆ ತಿಳಿದಿರುವವರೆಗೂ. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಕಪಿಃ ಸಂಶ್ರವೇ ಮುದಕಂ ವಾಕ್ಯಂ ವೈದೇಹ್ಯ ವ್ಯಾಜಹಾರಃ. ವೈದೇಹಿಗೆ ತಾನು ಮೇಲೆ ಕೂತ್ಕೊಂಡು ಮೇಲಿಂದ ಹೇಳಿದರೆ ಸರಿಯಾಗಿ ಕೇಳೋದಿಲ್ಲ ಅಂತ ಹೇಳಿ ಒಂದು ಕೊಂಬೆ ಕೆಳಗಿಳಿದು ಬರ್ತಾನೆ. ಸ್ವಲ್ಪ ಕೇಳಿಸುವ ರೀತಿಯಲ್ಲಿ ಹೇಳ್ತಾನಂತೆ. ರಾಜ ದಶರಥೋ ನಾಮ ರಥಕುಂಜರ ವಾಜಿವಾನ್ ಪುಣ್ಯಶೀಲೋ ಮಹಾಕೀರ್ತಿ ರುಜಿರಾಸೀದ್ ಮಹಾಯಶಃ. ದಶರಥ ಅನ್ನತಕ್ಕಂತಹ ರಾಜ ಇದ್ದ. ಅವನ ಆಸ್ತಿ, ಅವನ ಕುದುರೆ
ಸೈನ್ಯಗಳು ಅಪಾರವಾದದ್ದು, ಪುಣ್ಯಶೀಲ ಅವನು, ಮಹಾಕೀರ್ತಿವಂತ. ಅಂತಹ ರಾಜ ಒಬ್ಬ ಇದ್ದ. ರಾಜರ್ಷೀಣಾಂ ಗುಣಶ್ರೇಷ್ಠ ಸಪ್ತಾಸ ಚರ್ಷಿಭಿನ್ನಮಃ ಚಕ್ರವರ್ತಿ ಕುಲೇ ಜಾತಃ ಪುರಂದರ ಸಮೋಬಲ. ಅವನ ಶಕ್ತಿಯಂತೂ ಅಪಾರವಾದಂತಹದ್ದು ಶಕ್ತಿ, ಕೀರ್ತಿವಂತ ಆ ದಶರಥ ಮಹಾರಾಜ ಅಂತ ಹೇಳಿ 2ನೇ ಶ್ಲೋಕದಲ್ಲಿ ಹೇಳ್ತಾಳೆ. 3ನೇ ಈ 10 ಶ್ಲೋಕದಲ್ಲಿ ಇಡೀ ರಾಮಾಯಣವನ್ನು ಹೇಳಿಬಿಡ್ತಾಳೆ. ಅಹಿಂಸಾ ರಹಿತ ಕ್ಷುದ್ರೋ ಘೃಣಿ ಸತ್ಯಪರಾಕ್ರಮ ಮುಖ್ಯಶ್ಚ ಇಕ್ಷ್ವಾಕು ವಂಶಸ ಲಕ್ಷ್ಮೀವಾನ್ ಲಕ್ಷ್ಮೀವರ್ಧನ. ಅವನು ಇಕ್ಷ್ವಾಕು ವಂಶದವನು, ಲಕ್ಷ್ಮೀವರ್ಧನನಂತಿದ್ದ. ತಸ್ಯ ಪುತ್ರ ಪ್ರಿಯೋ ಜ್ಯೇಷ್ಠ ತಾರಾಧಿಪ ನಿಭಾನನಃ ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತಾಂ. ಅವನು ಧನುಷ್ಮಂತನು, ಒಳ್ಳೆಯ ಧನುರ್ವಿದ್ಯೆಯನ್ನು ಕಲಿತಿದ್ದಂಥವನು, ಶ್ರೇಷ್ಠನು. ಅವನ ಜ್ಯೇಷ್ಠ ಪುತ್ರ ರಾಮ ಅಂತ ಇದ್ದ. ಆವಾಗ ಸೀತೆ ಸ್ವಲ್ಪ ಇದೇನೋ ರಾಮ ಅಂತ ಹೇಳ್ತಾನಲ್ಲ ಅಂತ ಹೇಳಿ ಕಿವಿ ಕೊಡ್ತಾಳಂತೆ. ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯ ರಕ್ಷಿತ ರಕ್ಷಿತ ಜೀವಲೋಕಸ್ಯ ಧರ್ಮಸ್ಯ ಚ ಪರಂತಪಃ. ಅವನು ಎಲ್ಲರನ್ನೂ ರಕ್ಷಣೆ ಮಾಡ್ತಕ್ಕಂಥವನು, ತನ್ನ ಧರ್ಮವನ್ನು ಮತ್ತು ಎಲ್ಲ ಜನಜಾತಿಯನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥವನು ಅಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ. ತಸ್ಯ ಸತ್ಯಾಭಿಸಂಧಸ್ಯ ವೃದ್ಧಸ್ಯ ವಚನಾತ್ ಪಿತುಃ ಸಂಭಾರ್ಯ ಸಹಚಭ್ರಾತ್ರ ವೀರ ಪ್ರವ್ರಾಜಿತೋ ವನಂ. ಅಪ್ಪ ಹೇಳಿದ ಮಾತು, ತಾಯಿ ಹೇಳಿದ ಮಾತಿಗೆ ಕಟ್ಟುಬಿದ್ದು ಹೆಂಡತಿ ಮತ್ತು ತಮ್ಮನ ಜೊತೆಯಲ್ಲಿ ಕಾಡಿಗೆ ಬಂದುಬಿಟ್ಟ. ಅಲ್ಲಿ ಒಂದು ಮಾಯಾಮೃಗದ ಆಸೆಗೆ ಬಿದ್ದರು. ಆವಾಗ ರಾವಣ ಅವಳನ್ನು ಕದ್ದುಕೊಂಡು ಹೋದ ಅಂತ ಹೇಳಿ ನೋಡಿ. ವಂಚಯಿತ್ವ ವನೇ ರಾಮಂ ಮೃಗರೂಪೇಣ ಮಾಯೆಯ. ಇಲ್ಲಿಯವರೆಗೆ ಅವಳಿಗೆ ಗೊತ್ತಿತ್ತು. ಅಂದರೆ ಮೃಗರೂಪದಲ್ಲಿ ಮಾಯೆಯಿಂದ ಬಂದಂತಹ ಆ ಮಾರೀಚನನ್ನು ಕೊಲ್ಲಕ್ಕೆ ಹೋಗಿ ರಾವಣ ಬಂದು ಅವಳನ್ನು ಅಪಹರಣ ಮಾಡ್ದ ಅಂತ. ಕೇವಲ 7 ಸಮಯವನ್ನು ವ್ಯರ್ಥ ಮಾಡಿದೆ. ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್, ಇದರಲ್ಲಿ ತಿಳ್ಕೊಳ್ಬೇಕಾದ ವಿಚಾರ. ಅಂತಹ ಸಮಯದಲ್ಲಿ ಅವಳು ಪ್ರಾಣವನ್ನು ಕಳೆದುಕೊಳ್ಳುವಂತಹ ಸಮಯದಲ್ಲಿ ಯಾವ ಪದವನ್ನು ಬಳಸಿದರೆ, ಎಷ್ಟು ಕಮ್ಮಿ ಹೇಳಿದರೆ ಅದು ಆ ಕಾರ್ಯವನ್ನು ಸಾಧಿಸಬಹುದೋ ಅಷ್ಟನ್ನೇ ಮಾಡಿದ್ದಾನೆ ಅವನು. ಅಂತಹ ಚತುರನಾದವನು. ಆಸಸಾದ ವನೇ ಮಿತ್ರಂ ಸುಗ್ರೀವಂ ನಾಮವಾನರಂ. ಸುಗ್ರೀವನಂತಹ ಅನ್ನುವ ಒಬ್ಬ ಸ್ನೇಹಿತನನ್ನು ಪಡೆದುಕೊಂಡ. ತತಸ್ಸವಾಲಿನ ಹತ್ವ ರಾಮಃಪುರಪುರಂಜಯ. ವಾಲಿಯನ್ನು ಸಂಹಾರ ಮಾಡಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿಸಿದ ರಾಮ ಅಂತ ಹೇಳಿದ ಕೂಡಲೇ ಓಹೋ, ಯಾರೋ ಒಬ್ಬರು ರಾಮನ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ, ಇವರು ರಾಮ ತಿಳಿದವನೇ ಇರಬೇಕು ಅಂತ ಹೇಳಿ ಕೆಳಗೆ ಮೇಲೆ ಕೆಳಗೆ ಮೇಲೆ 2 ಸತಿ ಸೀತೆ ನೋಡ್ತಾಳಂತೆ. ಯಾತಕ್ಕೆ ನೋಡ್ತಾಳೆ ಅಂದರೆ ಅದಕ್ಕೂ ಕೂಡ ನಮ್ಮ ಅರ್ಥವನ್ನು ಹೇಳ್ತಕ್ಕಂಥವರು ದೊಡ್ಡ ದೊಡ್ಡ ಜನ, ಪೆರಿವಾಚಾರ್ ಪಿಳ್ಳೆ ಅಂತಹವರುಗಳು ಹೇಳ್ತಾರಂತೆ. ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನನ್ನು ರಕ್ಷಣೆ ಮಾಡೋದಕ್ಕೆ ಗರುಡಾರೂಢನಾಗಿ ಶ್ರೀಮನ್ನಾರಾಯಣ ಬಂದ. ಆ ರೀತಿ ಏನಾದರೂ ಗರುಡನೇ ಬಂದು ಮಾತನಾಡ್ತಾ ಇದ್ದಾನೋ ಅಂತ ಹೇಳಿ ಅಲ್ಲಿಯೂ ಮತ್ತೆ ಭೂಮಿಯ ಪುತ್ರೇ ಆಗಿದ್ದರಿಂದ ಆ ಭೂಮಿಯಿಂದನೇ ಭಗವಂತ ಬಂದು ತನ್ನನ್ನು ವರಹಾವತಾರದಲ್ಲಿ ಕಾಪಾಡಿದಂತೆ ಕಾಪಾಡ್ತಾ ಇದ್ದಾನೇನೋ, ಯಾರೋ ಬಂದು ರಾಮನ ವಿಚಾರವಾಗಿ ಮಾತನಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಆ ರಾಮನ ವಿಚಾರ ತಿಳಿದಿದ್ದಕ್ಕೆ ಭೂಮಿಯನ್ನು ಆಕಾಶವನ್ನು ಎರಡನ್ನೂ ಕೂಡ ಮೇಲೆ 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 ಕೆಳಗೆ ಮೇಲೆ ಕೆಳಗೆ ನೋಡ್ತಾನಂತೆ. ಆ ಸೀತಾದೇವಿ ತಕ್ಷಣ ಎದುರುಗಡೆಯಲ್ಲಿ ಬಂದು ನಿಂತ ಕಪಿರೂಪದಲ್ಲಿ ನಿನ್ನ ಹೆಸರೇನು ಅಂತ ಕೇಳಿದರೆ ಆವಾಗ ಅವನು ಹೇಳ್ತಾನಂತೆ, ನಾನು ರಾಮನ ದೂತ, ರಾಮನ ಸೇವಕ ಅಂತ ಹೇಳಿ. ಆವಾಗ ಒಂದು ಪ್ರಶ್ನೆ ಕೇಳ್ತಾಳಂತೆ. ನೋಡಿ, ಅದ್ಭುತವಾದಂತಹ ಪ್ರಶ್ನೆ. ನೀನು ಆಸಸಾದ ವನೇ ಮಿತ್ರಂ, ವನದಲ್ಲಿ ಕಾಡಿನಲ್ಲಿ ಮಿತ್ರ ಸಿಕ್ಕಿದ ಸುಗ್ರೀವ ಅಂತ ಹೇಳ್ತೀರಿ. ಇವಾಗಿನ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ರಿ ಏನಂದರೆ, ಅಮ್ಮನವರ ಅನುಗ್ರಹವಿಲ್ಲದೆ ಅಪ್ಪನವರ ಕೈಂಕರ್ಯ ಹೇಗೆ ದೊರಕುತ್ತೆ, ಅಲ್ಲಿಂದ ಹೆಂಗೆ ಶರಣಾಗತಿ ಸಿಗುತ್ತೆ ಅನ್ನತಕ್ಕಂಥ ಪ್ರಶ್ನೆ ಇವಾಗ ನೀವು ಕೇಳ್ಬೋದು ಎಲ್ರೂ. ಇಷ್ಟೊತ್ತು ಹೇಳಿದ್ವಿ, ತಾಯಿಯ ನೋಟ ಎಷ್ಟು ಚಂದ ಅಂದರೆ ಅವಳು ಯಾವಾಗಲೂ ತಂಪು ಬೀರತಕ್ಕಂಥವಳು, ಅವಳ ಅನುಗ್ರಹವೇ ಇಲ್ಲದೆ ಸುಗ್ರೀವನ ಸಖ್ಯ ಹೇಗೆ ಸಿಕ್ತು ಅನ್ನುವ ಪ್ರಶ್ನೆಗೆ ಹನುಮಂತ ಅದ್ಭುತವಾಗಿ ಹೇಳ್ತಾನಂತೆ, ಅಲ್ಲಮ್ಮ, ಆಗ ನೀನು ರಾವಣ ನಿನ್ನನ್ನು ಋಷ್ಯಮೂಕ ಪರ್ವತದ ಮುಖಾಂತರ ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋಗಬೇಕಾದರೆ ನಿನ್ನ ಸೀರೆಯನ್ನು ಹರಿದು ಆಭರಣಗಳನ್ನೆಲ್ಲ ಅದನ್ನು ಇಟ್ಟು ಅದನ್ನು
ಕೆಳಗೆ ರಾಮ ರಾಮ ಅಂತ ಹೇಳಿಕೊಂಡು ಕೆಳಗೆ ಹಾಕಿದೆಯಲ್ಲ, ಅದನ್ನು ನಾನು ತೆಗೆದುಕೊಂಡು ಹೋಗಿ ಆ ಭಗವಂತನಿಗೆ ಸುಗ್ರೀವನಿಗೂ ಮತ್ತು ಸುಗ್ರೀವನ ಜೊತೆಯಲ್ಲಿ ನಾನಿದ್ದೆ, ನಾನು ಸುಗ್ರೀವ ಅದನ್ನು ತಗೊಂಡು ಹೋಗಿ ರಾಮನಿಗೆ ತಲುಪಿಸಿದ ತಕ್ಷಣ ಆ ಆಭರಣಗಳ ಮುಖಾಂತರ ನಿನ್ನ ಅನುಗ್ರಹ ನಮ್ಮ ಮೇಲೆ ಬಿತ್ತು. ನೀವು ನಮ್ಮಿಬ್ಬರ ಮದುವೆ ಸೇತುವೆ ಥರ ಬಂದು ಆ ಭಗವಂತ ರಾಮನ ಕೈನಲ್ಲಿ ವಾಲಿಯನ್ನು ಸಂಹಾರ ಮಾಡಿಸಿ ನಮ್ಮ ಸಖ್ಯವನ್ನು ಅಗ್ನಿ ಮುಖಾಂತರ, ಅಗ್ನಿಯ ಮುಖೇಣ, ಅಗ್ನಿಯ ಮುಂಭಾಗದಲ್ಲಿ ನಿಂತು ಆ ಸಖ್ಯವನ್ನು ಮಾಡಿದೆ ಅಂತ ಹೇಳ್ತಾರಂತೆ. ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನು ಒಂದೆರಡು ಸಂಚಿಕೆಯಲ್ಲಿ ಸುಂದರಕಾಂಡವನ್ನು ಮುಗಿಸುವ ಪ್ರಯತ್ನವನ್ನು ಮಾಡೋಣ. ಜೈ ಶ್ರೀರಾಮ್.